ಗದಗದ ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದೆ. ಈ ವೇಳೆ ಅನೇಕ ಅವಶೇಷಗಳು ಅಲ್ಲಿ ಪತ್ತೆಯಾಗಿದೆ. ಇದು ಕುತೂಹಲವನ್ನು ಸಹ ಮೂಡಿಸಿದೆ. ಇದರೊಂದು ವರದಿ ಇದೆ, ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಭೂಗರ್ಭದ ನಿಧಿ ರಹಸ್ಯ. 5ನೇ ದಿನದ ಉತ್ಖನನದಲ್ಲಿ ಶಿವಲಿಂಗದ ಪಾಣಿಪೀಠ ಪತ್ತೆ. ಪಾಣಿಪೀಠದಲ್ಲಿ ಕುತೂಹಲ ಮೂಡಿಸುವ ಅಪರೂಪದ ವಿಗ್ರಹ. ಹೌದು, ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ನಡೆಯುವ ಉತ್ಖನನ ಕಾರ್ಯ ಭರದಿಂದ ಸಾಗುತ್ತಿದೆ. ಉತ್ಖನನ 2 ದಿನದ ಕಾಮಗಾರಿಯಲ್ಲಿ ಶಿವಲಿಂಗುವಿನ ಪಾಣಿಪೀಠ ಇರುವ ಸ್ವಲ್ಪ ಭಾಗ ಕಾಣಿಸಿಕೊಂಡಿತು. ಭೂಮಿಯಲ್ಲಿ ಇದು ಹುದುಗಿ ಹೋಗಿರುವುದರಿಂದ 5ನೇ ದಿನ ಸಂಪೂರ್ಣ ಗೋಚರವಾಗಿದೆ. ಪುರಾತತ್ವ ಇಲಾಖೆ ಸಿಬ್ಬಂದಿ ಅದನ್ನ 5ನೇ ದಿನಕ್ಕೆ ಸಂಪೂರ್ಣವಾಗಿ ಹೊರತೆಗೆದಿದ್ದಾರೆ. ಇದು ಒಡೆದು 2 ಭಾಗವಾಗಿದೆ. ಆದರೆ ಮಧ್ಯಭಾಗದ ತುಕಡಿಗಾಗಿ ಶೋಧ ಕಾರ್ಯ ನಡೆದಿದೆ. ಇನ್ನು ಪಾಣಿಪೀಠದ ಮೇಲಿನ ಶಿವಲಿಂಗು ಸದ್ಯಕ್ಕೆ ಇನ್ನೂ ಸಿಕ್ಕಿಲ್ಲ. ಅದು ಈ ಉತ್ಖನನ ವೇಳೆ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪದ್ಮಾಸನದಲ್ಲಿ ಕುಳಿತ ಭಂಗಿಯ ವಿಗ್ರಹ. ಶಿವನಿಗೆ ಭಕ್ತಿಯಿಂದ ಕೈಮುಗಿದ ರೂಪದಲ್ಲಿ ವಿಗ್ರಹ. ಶಿವಲಿಂಗುವಿನ ಪಾಣಿಪೀಠ ತುಂಬಾನೇ ವಿಶೇಷವಾಗಿದೆ. ಪಾಣಿಪೀಠದ ಬಲಭಾಗದ ಮುಂಭಾಗದಲ್ಲಿ ಪದ್ಮಾಸನದಲ್ಲಿ ಕುಳಿತ ಭಂಗಿಯಲ್ಲಿ ವಿಗ್ರಹವಿದೆ. ಶಿವನಿಗೆ ಭಕ್ತಿಯಿಂದ ಕೈಮುಗಿದು ಪದ್ಮಾಸನದಲ್ಲಿ ಕುಳಿತ ಭಕ್ತರ ರೂಪದ ಭಂಗಿ ವಿಗ್ರಹ ಇದಾಗಿದೆ. ಇದು ಮಹಿಳಾ ಭಂಗಿನ ಅಥವಾ ಪುರುಷ ಭಕ್ತರ ಶಿಲಾಕೃತಿನ ಎಂಬ ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲ, ಇದು ವೈಷ್ಣವರ ಕಾಲದ ಶೈವರ ಕಾಲದ ಶಿವಲಿಂಗು ಪೀಠಾನ ಎಂಬುದರ ಬಗ್ಗೆ ಇತಿಹಾಸಕಾರರು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ. ನಿನ್ನೆ ಮುಂಜಾನೆ ಪುರಾತನ ಕಾಲದ ಮಡಿಕೆ ಹಾಗೂ ಕವಡೆ ಪತ್ತೆಯಾಗಿತ್ತು. ಸಂಜೆ ವೇಳೆ ಪಾಣಿಪೀಠದ 2 ಭಾಗ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿಗಳು ಫೋಟೋಗ್ರಫಿ ಮಾಡಿಕೊಂಡು ಪರಿಶೀಲನೆಗೆ ಮುಂದಾಗಿದ್ದಾರೆ. ಈ ಉತ್ಖನನ ಕಾರ್ಯದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ವಿಶೇಷವಾದಂಥ ಅವಶೇಷಗಳು ಪತ್ತೆಯಾಗುತ್ತೆ. ಅದರ ಮತ್ತೊಂದು ಭಾಗವನ್ನು ನಾನು ನಿಮಗೆ ತೋರಿಸ್ತಿದ್ದೆ. ಇದು ನೋಡ್ತಾ ಇರ್ಬೋದು, ಇದು ಶಿವಲಿಂಗ ಪೀಠ. ಇದು ಮೊದಲು ಇದೆಲ್ಲ ಶಿವಲಿಂಗ ಪೀಠ ಇತ್ತು. 2ನೇ ದಿನದಲ್ಲಿ ಈ ಒಂದು ಪೀಠದ ಮುಂಭಾಗ ಮಾತ್ರ ಕಾಣಿಸ್ಕೊಂಡಿತ್ತು. ಇದು ಸಾಕಷ್ಟು ಕುತೂಹಲ ಕೂಡ ಮೂಡಿಸಿತ್ತು ಈ ಒಂದು ಪೀಠ. ಇವತ್ತು 5ನೇ ದಿನ ಸಂಪೂರ್ಣವಾಗಿ ಈ ಪೀಠವನ್ನು ಇಲ್ಲಿದ್ದಂತಹ ಕಾರ್ಮಿಕರು ಹೊರತೆಗೆಯುವಂಥ ಕೆಲಸ ಮಾಡ್ತಾರೆ. ಅಂದರೆ ಈ ಶಿವಲಿಂಗ ಪೀಠ ಅಂದರೆ ಬಹುತೇಕ ವೃತ್ತಾಕಾರವಾಗಿರುತ್ತೆ. ಆದರೆ ಇದು ಒಂದು ಸುಮಾರು 2.5 ಅಡಿಯಷ್ಟು ಉದ್ದ ಮತ್ತು 1 ಅಡಿಯಷ್ಟು ಅಗಲ ಮಾತ್ರ ಇರೋದ್ರಿಂದ ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದು ಯಾವ ರಾಜರ ಆಳ್ವಿಕೆಯಲ್ಲಿ ಕೆತ್ತನೆ ಮಾಡಿದಂತಹ ಪೀಠ ಇದು ಅನ್ನುವಂಥದ್ದು. ಇದರ ಮತ್ತೊಂದು ಭಾಗ ಈಗಷ್ಟೇ ಸಿಗ್ತಾ ಇಲ್ಲ. ಅದು ಕೂಡ ಸಿಕ್ಕರೆ ಇದರ ಸಂಪೂರ್ಣ ವಿವರವನ್ನು ನಾವು ಹೇಳ್ಬೋದು. ಆದರೆ ಇದರ ಒಂದು ಮಧ್ಯ ಭಾಗದಲ್ಲಿ ಒಂದು ಲಿಂಗು ಇರುತ್ತೆ. ಆ ಲಿಂಗು ಕೂಡ ಈಗ ಅಷ್ಟೇ ಪತ್ತೆ ಆಗಬೇಕಿದೆ. ಆದರೆ ಇನ್ನೊಂದು ವಿಶೇಷತೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಈ ಒಂದು ಪಾಣಿಪೀಠದಲ್ಲಿ ಒಂದು ಮೂರ್ತಿ ಕೂಡ ಕಾಣಿಸ್ತಾ ಇದೆ. ಈ ಒಂದು ಭಂಗಿ ಇದು ಹೇಗಿದೆ ಅಂತಂದರೆ, ಪದ್ಮಾಸನದಲ್ಲಿ ಶಿವನಿಗೆ ಕೈ ಮುಗಿದು ಕುಳಿತಂತಹ ರೀತಿಯಲ್ಲಿ ಈ ಒಂದು ಭಂಗಿ ಕಾಣ್ತಾ ಇರುವಂಥದ್ದು. ಆದರೆ ಭಂಗಿ ಒಳಗೆ ವಿಶೇಷವಾದಂತಹ ಭಂಗಿಗಳು ಸಹ ಇರುತ್ತೆ. ಅದು ಒಂದು ಲಕ್ಷ್ಮೀ ಭಂಗಿ ಆಗಿರ್ಬೋದು, ಜೊತೆಗೆ ಗರುಡ ಭಂಗಿ, ಜೊತೆಗೆ ಭಕ್ತನ ಭಂಗಿ ಆಗಿರುತ್ತೆ. ಆದರೆ ಇದು ಒಂದು ರೀತಿ ಭಕ್ತನ ಭಂಗಿಯ ಮಾದರಿಯಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಅದು ಪದ್ಮಾಸನದಲ್ಲಿ ಕೂತ್ಕೊಂಡು ದೇವರಿಗೆ ಶಿವನಿಗೆ ಕೈ ಮುಗಿಯುವಂತಹ ರೀತಿಯಲ್ಲಿ ಇದಿರುತ್ತೆ. ಇನ್ನೊಂದು ಗರುಡ ಒಂದು ಭಂಗಿ ಆದರೆ 2 ಕಡೆ ರೆಕ್ಕೆಗಳಿರುತ್ತೆ. ಜೊತೆಗೆ ಮುಂದ್ಗಡೆ ಒಂದು ಗರುಡವಾದಂತಹ ರೇಖೆ ಇರುತ್ತೆ. ಆ ಗರುಡ ಮತ್ತು ಈ 2 ರೆಕ್ಕೆಗಳಿದ್ರೆ ಅದು ವಿಷ್ಣುವಿನ ಒಂದು ಭಂಗಿ ಅಂತಲೇ ಹೇಳ್ಬೋದು. ಆದರೆ ಇದು ಸದ್ಯಕ್ಕೆ ನೋಡಿದಾಗ ನಮಗೆ ಭಕ್ತನ ಭಂಗಿಯಲ್ಲಿ ಈ ಒಂದು ಮೂರ್ತಿ ಕಾಣಿಸ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಯಾವೆಲ್ಲ ಪ್ರಾಚ್ಯಾವಶೇಷ ವಸ್ತುಗಳು ಸಿಗುತ್ತೆ, ಏನೆಲ್ಲ ಆವರಣಗಳು ಸಿಗುತ್ತೆ, ಯಾವೆಲ್ಲ ವಸ್ತುಗಳು ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಅಗೆದಷ್ಟು ಆಳದಲ್ಲಿ ಅನೇಕ ಪುರಾತನ ವಸ್ತುಗಳು ಪತ್ತೆಯಾಗುತ್ತಲೇ ಇದೆ. ಒಟ್ನಲ್ಲಿ ಲಕ್ಕುಂಡಿ ಗ್ರಾಮ ಮತ್ತೊಮ್ಮೆ ಐತಿಹಾಸಿಕ ಕೇಂದ್ರ ಬಿಂದುವಾಗಿ ಹೊರಹೊಮ್ಮುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅವಶೇಷಗಳು ಸಿಗುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಭೀಮನಗೌಡ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.